ಧಾರವಾಡ ಅಂತ ಅಂದರೆ ವಿದ್ಯಾಕಾಶಿ ಅಂತ ಹೇಳ್ತೀವಿ. ಯಾಕೆಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ, ಬೇರೆ ಬೇರೆ ತಾಲೂಕಿಂದ ಧಾರವಾಡದಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು, ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಧಾರವಾಡಕ್ಕೆ ಬಂದು ಸ್ಟಡಿ ಮಾಡ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಕಾಲೇಜು ಮತ್ತು ಮೆಡಿಕಲ್ ಇರ್ಬೋದು, ಅಡ್ವೊಕೇಟ್ಸು, ಬೇರೆ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಸ್, ಎಲ್ಲ ಒಂದು ಸ್ಟೂಡೆಂಟ್ಸು ಇಲ್ಲಿ ಬಂದು ಧಾರವಾಡದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದರೆ ಇವತ್ತಿನ ದಿನ ಸರ್ಕಾರಕ್ಕೆ ಸುಮಾರು ಕನಿಷ್ಠ ಅಂತಂದರೆ ಬರೀ ಕಾಂಪಿಟೇಟಿವ್ ಆಸ್ಪಿರೆಂಟ್ಸೇ 1,00,000 ಜನ ಧಾರವಾಡದಲ್ಲಿದ್ದಾರೆ. 1,00,000 ಜನ ಇಂಟು ಪ್ರತಿ ತಿಂಗಳು 10,000 ಅಂತ ಹಿಡಿದ್ರು ಅವರು 1,00,000 ಇಂಟು 10,000 ಅಂತಂದರೆ ಅಲ್ಲಿ ಒಂದು ರೆವಿನ್ಯೂ, ಬರೀ ಸ್ಟೂಡೆಂಟ್ಸು ಖರ್ಚು ಮಾಡೋಂಥ ಒಂದು ರೆವಿನ್ಯೂನೇ 100 ಕ್ರೋರ್ಸ್ ಇದೆ. 100 ಕೋಟಿ ಖರ್ಚು ಮಾಡ್ತಿದ್ದಾರೆ ಅಂದರೆ ಒಂದು ತಿಂಗಳಲ್ಲಿ. ಸರ್ಕಾರ ಇಲ್ಲಿ ಒಂದು ಧಾರವಾಡಕ್ಕೆ ಬೇಕಾಗಿರೋಂಥ ಒಂದು ಕನಿಷ್ಠ ಏನಪ್ಪ ಅಂತಂದರೆ ಒಂದು ಲೈಬ್ರರೀಸು ಮತ್ತು ಇಂದಿರಾ ಕ್ಯಾಂಟೀನು. ತುಂಬ ಸ್ಟೂಡೆಂಟ್ಸು ಈ ಒಂದು 2 ವಿಚಾರವಾಗಿ ಗಂಭೀರವಾಗಿ ತೊಗೊಂಡಿದ್ದೀವಿ ನಾವು. ಒಂದು ಇಂದಿರಾ ಕ್ಯಾಂಟೀನು ಕನಿಷ್ಠ ಅಂತಂದರೆ 5 ಇಂದಿರಾ ಕ್ಯಾಂಟೀನ್ ಬೇಕು. 5 ಲೊಕೇಶನಲ್ಲಿ 5 ಇಂದಿರಾ ಕ್ಯಾಂಟೀನ್ ಬೇಕು. 5 ನಮಗೆ ಲೈಬ್ರರೀಸ್ ಬೇಕು. ಈಚ್ ಲೈಬ್ರರೀಸು ಏನಪ್ಪ ಅಂದರೆ 1000 ಸೀಟ್ಸ್ ಇರಬೇಕು. 1000 ಸೀಟ್ಸ್ ಇರೋಂಥದ್ದು ಒಂದು ಲೈಬ್ರರೀಸು. 5 ಲೈಬ್ರರಿ ಇರಬೇಕು. ಒಂದು ಲೈಬ್ರರಿಗೆ 1000 ಸೀಟ್ ಅಂತಂದರೆ 5 ಲೈಬ್ರರಿ 5,000 ಸೀಟ್ಸ್ದು ನಮಗೆ ಲೈಬ್ರರಿ ಬೇಕು. ಮತ್ತು ಇಂದಿರಾ ಕ್ಯಾಂಟೀನು ತುಂಬ ಅವಶ್ಯಕತೆ ಇದೆ ಸ್ಟೂಡೆಂಟ್ಸ್ಗೆ. ಯಾಕೆಂತಂದರೆ ಬೇರೆ ಬೇರೆ ಸ್ಟೂಡೆಂಟ್ ಬೇರೆ ಬೇರೆ ಡಿಸ್ಟಿಕ್ಕಿಂದ, ಬೇರೆ ಬೇರೆ ತಾಲೂಕಿಂದ ಈ ಧಾರವಾಡದಲ್ಲಿ ಇಷ್ಟು ಜನ ಬಂದು ಓದ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಏನು ಬೇಕಪ್ಪ ಅಂತಂದರೆ ಒಂದು ಊಟದ ವ್ಯವಸ್ಥೆ, 2 ಒಂದು ಲೈಬ್ರರೀಸು, ಗ್ರಂಥಾಲಯ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಅಲ್ಲಿ ಬರೀ ಒಂದು ಲೈಬ್ರರಿ ಇದೆ. ಒಂದು ಲೈಬ್ರರಿಲಿ ಕನಿಷ್ಠ ಅಂದರೆ ಒಂದು 500 ಜನ ಅಷ್ಟೇ ಕುತ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಇಲ್ಲಿ ಕನಿಷ್ಠ 5,000 ಜನ ಕುತ್ಕೊಂಡು ಓದೋಂಥ ಲೈಬ್ರರೀಸ್ ಬೇಕು. 5 ಲೈಬ್ರರಿ, 1,000 5 ಲೈಬ್ರರಿ ಮತ್ತು 5 ಇಂದಿರಾ ಕ್ಯಾಂಟೀನು. ಇದು ನಾವು ಕೇಳ್ತಾ ಇರೋದು ಒಂದು ಏನು ನ್ಯಾಯಯುತ ಬೇಡಿಕೆ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಕಾಳಜಿಗೆ ಸರ್ಕಾರ ಸ್ಪಂದಿಸಿ ಈ ಕೂಡಲೇ ಒಂದು ಇಂದಿರಾ ಕ್ಯಾಂಟೀನು ಮತ್ತು ಗ್ರಂಥಾಲಯ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದಾಗ ಈ ಒಂದು ವಿಚಾರನ ಗಂಭೀರವಾಗಿ ತೊಗೊಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ಈ ಒಂದು 2 ವಿಚಾರನ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಮನವಿ ಮಾಡ್ಕೊತೀನಿ. ಆದಷ್ಟು ಬೇಗ ಧಾರವಾಡದಲ್ಲಿ 5 ಲೈಬ್ರರಿ ಮತ್ತು 5 ಇಂದಿರಾ ಕ್ಯಾಂಟೀನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಕೂಗಿದು. ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ. ನೋಡೋಣ, ನಾಳೆ ಚರ್ಚೆ ಮಾಡಿ ನಾನು ಮುಂದಿನ ಕ್ರಮ ಏನು ತೊಗೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಹತ್ರ ಚರ್ಚೆ ಮಾಡೋಣ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.